ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆಗಳು ಮತ್ತು ರೌಡಿ ಎಲಿಮೆಂಟ್ಸ್ ಮತ್ತು ಮೀಟರ್ ಬಡ್ಡಿ ಮಾಡುವವರು ಇವರ ಮೇಲ್ಗಡೆಲ್ಲ ಕಂಪ್ಲೀಟ್ ನಿಗಾ ಇಡ್ತಾ ಇದ್ದೀವಿ. ಅದರಲ್ಲಿ ಇನ್ನೊಂದು ಪ್ರಯತ್ನವಾಗಿ ಜೂನ್ 10ನೇ ತಾರೀಕು ಬೆಳಗಾವಿ ಜಿಲ್ಲೆ ಪೂರ್ತ ಆಕ್ಟಿವ್ ಇರುವ ರೌಡಿ ಎಲಿಮೆಂಟ್ಸ್, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮತ್ತು ಕಲ್ಲು ಬಟ್ಟಿ ತಯಾರು ಮಾಡುವವರು, ಬೆದರಿಕೆ ಮಾಡುವವರು ಇಂಥವ್ರ ಮನೆಯಲ್ಲಿ ದಾಳಿ ಮಾಡಲಾಗಿದೆ. ಸುಮಾರು 112 ಮನೆಗಳಲ್ಲಿ ಒಂದೇ ದಿವಸದಲ್ಲಿ ಎರ್ಲಿ ಮಾರ್ನಿಂಗಲ್ಲಿ ದಾಳಿ ಮಾಡಿ ಯಾರ್ಯಾರೆಲ್ಲ ಸಸ್ಪೀಸಿಯಸ್ ಆಕ್ಟಿವಿಟಿ ಇದೋ ಅವ್ರ ಮನೆಯಲ್ಲಿ ದಾಳಿ ಮಾಡಿ ಚೆಕ್ ಮಾಡಲಾಗಿದೆ. ಸಂಪೂರ್ಣವಾಗಿ ಚೆಕ್ ಮಾಡುವ ಸಂದರ್ಭದಲ್ಲಿ ಒಂದು ರೌಡಿ ಶೀಟರ್ ತಲ್ವಾರನ್ನು ಇಟ್ಕೊಂಡು ಮನೆಯಲ್ಲಿ ಇಟ್ಕೊಂಡಿರೋದು, ನಿಪಾಣಿಯಲ್ಲಿ ಇರೋದು ಕಂಡು ಬಂದಿರುತ್ತದೆ. ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಗಿದೆ. ಇದೇ ರೀತಿಯಲ್ಲಿ ಇನ್ನೊಂದು ಮಾಹಿತಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಕಲ್ಲು ಬಟ್ಟಿ ತಯಾರಿ ಮಾಡೋದ್ರ ಬಗ್ಗೆ ಕುಡಚಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುತ್ತದೆ. ಅವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಸುಮಾರು 10 ಲೀಟರ್ಗಿಂತ ಹೆಚ್ಚು ಕಲ್ಲು ಬಟ್ಟಿ ತಯಾರಿ ಮಾಡಿರೋ ಕಲ್ಲು ಬಟ್ಟಿ ಮತ್ತು ಅದಕ್ಕೆ ತಯಾರಿ ಮಾಡಿರೋ ಮೆಟೀರಿಯಲ್ ಸುಮಾರು 1780 ಲೀಟರ್ ಅದನ್ನು ಕೂಡ ಸಿಕ್ಕಿರ್ತದೆ. ಫೆರ್ಮೆಂಟೆಡ್ ಲಿಕ್ವಿಡ್ ಕೂಡ ಸಿಕ್ಕಿರ್ತದೆ. ಮತ್ತು ಬೇರೆ ಬೇರೆ ಕಡೆ ಯಾವುದು ಮೀಟರ್ ಬಡ್ಡಿ ತನ್ನ ದಂಧೆ, ಕಳ್ತನ ಮಾಡಿರೋರು ಇದು ಬಗ್ಗೆನೂ ಕೂಡ ತನಿಖೆ ಆಗಿದೆ. ಮುಂದಿನ ದಿವಸಗಳಲ್ಲಿ ಇದೇ ರೀತಿಯಲ್ಲಿ ಮನೆ ಸರ್ಚ್ ಮಾಡೋದು, ಸರ್ಪ್ರೈಸ್ ರೈಡ್ ಮಾಡೋದು ಮುಂದಿನ ದಿವಸಗಳಲ್ಲಿ ನಡೀತದೆ. ಯಾವುದೇ ಸಾರ್ವಜನಿಕರಿಗೆ ಇತ್ತೀಚೆಗೆ ಇವತ್ತು ಕೂಡ ಎಮ್ಕಂಡ್ಮಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಲ್ಲು ಬಟ್ಟಿ ಮಾರಾಟ ಮಾಡಿರೋದು ಬಗ್ಗೆ ಒಂದು ಮಾಹಿತಿ ಬಂತು. ಅದನ್ನು ಚೆಕ್ ಮಾಡಿರೋ ಸಂದರ್ಭದಲ್ಲಿ ಅದು ನಿಜ ಇರೋದು ಕಂಡು ಬಂದಿದೆ. ಕಲ್ಲು ಬಟ್ಟಿ ಕೂಡ ಸೀಸ್ ಮಾಡಲಾಗಿದೆ. ಅದಕ್ಕೆ ಹಿಂದೆ ಹತ್ತಿನಿಯಲ್ಲಿ ಇದೇ ರೀತಿಯಲ್ಲಿ ಯುಟಿಸಿಂಗ್ ನಡೀತಾ ಇರೋದು, ಒಂದು ಸರ್ಕಲಲ್ಲಿ ಯುಟಿಸಿಂಗ್ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ಬಂತು. ಅದನ್ನು ಕೂಡ ನಾವು ಸೀಸ್ ಮಾಡಿದ್ವಿ. ಹಾರುಗೆರೆಯಲ್ಲಿ ಒಂದು 1 ಲಕ್ಷಕ್ಕೆ ಹೆಚ್ಚು ಹಣವನ್ನು ಕೂಡ ಸೀಸ್ ಮಾಡಲಾಗಿದೆ. ಅದು ಕೂಡ KSP ಅಪ್ಲಿಕೇಶನ್ ಅಲ್ಲಿ ಸಾರ್ವಜನಿಕರ ಅನಾಮಧೇಯವಾಗಿ ಜೂಜಾಟ ಇಲ್ಲಿ ನಡೀತಾ ಇದ್ದಾರೆ ಅಂದರೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಸುಮಾರು 1 ಲಕ್ಷದಿಂದ ಜಾಸ್ತಿ ಜೂಜಾಟ ನಡೀತಾ ಇರೋದು ಕೂಡ ಕಂಡು ಬಂದು ಅದನ್ನು ಕೂಡ ಸೀಸ್ ಮಾಡಲಾಗಿದೆ. ಸೊ ದಯವಿಟ್ಟು ಸಾರ್ವಜನಿಕರು ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ನೀಡ್ತಾ ಇದ್ದೀರಿ. ಯಾವುದೇ ಹೆಣ್ಮಕ್ಳಿಗೆ ದೌರ್ಜನ್ಯ ಇರಲಿ, ಯುಟಿಸಿಂಗ್ ಇರಲಿ, ಸೆಕ್ಷುವಲ್ ಹರಾಸ್ಮೆಂಟ್ ಇರಲಿ ಮತ್ತು ಲೂಸ್ ಲಿಕ್ಕರ್ ಅಂಗಡಿಗಳಲ್ಲಿ ಸೇಲ್ ಮಾಡೋದಿರಲಿ, ಮಾರಲು ವಿಚಾರ ಇರಲಿ, ಅಕ್ರಮ ಚಟುವಟಿಕೆಗಳು ಯಾವುದೇ ಇರಲಿ, ನೀವು KSP ಆ್ಯಪಲ್ಲಿ ನೀವು ನಮಗೆ ತಿಳಿಸ್ತೀರಂದ್ರೆ ಪ್ರತಿ ದಿವಸ ನಾನು DSPಗಳ ಜೊತೆ 9:30ರಿಂದ 10 ಗಂಟೆ ಬರೆ ಇದು ಬಗ್ಗೆ ಏನು ಮಾಹಿತಿ ಬಂತು, ಏನು ನಮ್ಮ ಕ್ರಮ ಕೈಗೊಂಡಿದೆ ಅಂದರೆ ನಾನೇ ಪರ್ಸನಲಿ ನೋಡ್ತಾ ಇದ್ದೀನಿ. ಯಾವುದೇ ನಿಮ್ಮ ಬಗ್ಗೆ ಮಾಹಿತಿ ಯಾರಿಗೂ ಗೊತ್ತಾಗಲ್ಲ. ನನಗೆ ಇವತ್ತು ಕಲ್ಲು ಬಟ್ಟಿ ಸೀಸ್ ಮಾಡಿರೋದಿರಲಿ, ಗಾಂಜಾ ಸೀಸ್ ಮಾಡಿರೋದಿರಲಿ ಮತ್ತು ಬೇರೆ ಬೇರೆ ಜೂಜಾಟ ಆಡಿರೋದು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ನನಗೂ ಕೂಡ ಗೊತ್ತಿರಲ್ಲ.